ಯಜುರ್ವೇದ ಯಜುರ್ವೇದದ ರುದ್ರಾಧ್ಯಾಯ ರುದ್ರಾಧ್ಯಾಯದಲ್ಲಿ ರುದ್ರಾಧ್ಯಾಯದಲ್ಲಿ ಅಷ್ಟನಮೋ ವಾಕಾ ವೇದಗಳಲ್ಲಿ ಯಜುರ್ವೇದ ವೇದಗಳಲ್ಲಿ ಯಜುರ್ವೇದ ಯಜುರ್ವೇದದ ರುದ್ರಾಧ್ಯಾಯ ರುದ್ರಾಧ್ಯಾಯದಲ್ಲಿ ರುದ್ರಾಧ್ಯಾಯದಲ್ಲಿ ಅಷ್ಟನಮೋ ವಾಕಾ ವೇದಗಳಲ್ಲಿ ಯಜುರ್ವೇದ ವೇದಗಳಲ್ಲಿ ಯಜುರ್ವೇದ ವೇದಗಳಲ್ಲಿ ಯಜುರ್ವೇದ ಇದರಲ್ಲಿ ಪಂಚಾಕ್ಷರ ಮಹಾಮಂತ್ರ ಇದರಲ್ಲಿ ಪಂಚಾಕ್ಷರ ಮಹಾಮಂತ್ರ ಇದರಲ್ಲಿ ಶಿವನಾಮ ಇದರಲ್ಲಿ ಪಂಚಾಕ್ಷರ ಮಹಾಮಂತ್ರ ಇದರಲ್ಲಿ ಶಿವನಾಮ ಇದನ್ನೇ ನೀ ನಂಬಿ ನಮಗೆ ನುಡಿಸಿದೆಯಯ್ಯ ಇದನ್ನೇ ನೀ ನುಡಿದು ನನಗೆ ತಿಳಿಸಿದೆಯಯ್ಯ ಗುರುಕುಮಾರ 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 ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ವೇದಗಳಲ್ಲಿ ಯಜುರ್ವೇದ ವೇದಗಳಲ್ಲಿ ಯಜುರ್ವೇದ ಯಜುರ್ವೇದದ ರುದ್ರಾಧ್ಯಾಯ ಇದರಲ್ಲಿ ಪಂಚಾಕ್ಷರ ಮಹಾಮಂತ್ರ ಇದರಲ್ಲಿ ಪಂಚಾಕ್ಷರ ಮಹಾಮಂತ್ರ ಇದರಲ್ಲಿ ಶಿವನಾಮ ಇದರಲ್ಲಿ ಪಂಚಾಕ್ಷರ ಮಹಾಮಂತ್ರ ಇದರಲ್ಲಿ ಶಿವನಾಮ ಇದನ್ನೇ ನೀ ನುಡಿದು ನನಗೆ ತಿಳಿಸಿದೆಯಯ್ಯ ಇದನ್ನೇ ನೀ ನುಡಿದು ನನಗೆ ತಿಳಿಸಿದೆಯಯ್ಯ ಗುರುಕುಮಾರ
ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು. ನೀನಲ್ಲದೆ ಮತ್ತಾರೂ ಇಲ್ಲ ನೀನಲ್ಲದೆ ಮತ್ತಾರೂ ಇಲ್ಲ ಹಾಲಲಾದು ನೀರಲಾದು ಹಾಲಲಾದು ನೀರಲಾದು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು. ನೀನಲ್ಲದೆ ಮತ್ತಾರೂ ಇಲ್ಲ ನೀನಲ್ಲದೆ ಮತ್ತಾರೂ ಇಲ್ಲ ಹಾಲಲಾದು ನೀರಲಾದು ಹಾಲಲಾದು ನೀರಲಾದು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ತಂದೆ ನೀನು ತಂದೆ ನೀನು ತಂದೆ ನೀನು ತಾಯಿ ನೀನು. ಚಂದ್ರ ರಥವನೇರಿದ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ ಆಡಿ ಪಾಡಿ ಕುಣಿದಾಡಿ ಭಜನೆ ಮಾಡಿ ಆಡಿ ಪಾಡಿ ಕುಣಿದಾಡಿ ಭಜನೆ ಮಾಡಿ ಬೇಡಿದ ವರ ಕೊಡುವ ರಥವನೇರಿದ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ. ಕಂಬದಿ ನರಹರಿಯ ಒಲಿಸಿದ ಕಂದ ಕುಂಬಿನಿ ಪತಿ ಕುಹಾಯೋಗವ ಪಡೆದ ಕಂಬದಿ ನರ
ರಥವನೇರಿದ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ. ಆದ್ಯ ಸತ್ಯಾಗ್ರಹಿ ಭಕ್ತ ಶಿರೋಮಣಿ ಗ್ರಂಥಗಳನ್ನು ರಚಿಸಿದ ದೀನಮಣಿ. ಆದ್ಯ ಸತ್ಯಾಗ್ರಹಿ ಭಕ್ತ ಶಿರೋಮಣಿ ಗ್ರಂಥಗಳನ್ನು ರಚಿಸಿದ ದೀನಮಣಿ. ಮಧ್ವ ಮತೋದಾರ ಮಧ್ವ ಮತೋದಾರ ರಥವನೇರಿದ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ. ಭೂಪತಿ ವಿಠಲನ ಪ್ರೀತಿ ವಿಖ್ಯಾತ ಆಪದ್ಬಾಂಧವನಾಥ. ಭೂಪತಿ ವಿಠಲನ ಪ್ರೀತಿ ವಿಖ್ಯಾತ ಆಪದ್ಬಾಂಧವನಾಥ. ರಥೋತ್ಸವದಿ ಮೆರೆವಾ ರಥೋತ್ಸವದಿ ಮೆರೆವಾ ರಥವನೇರಿದ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ. ಆಡಿ ಪಾಡಿ ಕುಣಿದಾಡಿ ಭಜನೆ ಮಾಡಿ ಆಡಿ ಪಾಡಿ ಕುಣಿದಾಡಿ ಭಜನೆ ಮಾಡಿ ಬೇಡಿದ ವರ ಕೊಡುವ ರಥವನೇರಿದ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ. ರಥವನೇರಿದ ಚಂದ್ರ ರಥವನೇರಿದ ಚಂದ್ರ. ದೀಪವೆಂದೆನಿಸದೋ ಭಕ್ತಿ ಪ್ರಣತೆಯನ್ನೇ ಇದ್ದರೇನೋ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದೋ. ಆ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದೋ. ಭಕ್ತಿ ಪ್ರಣತೆಯನ್ನೇ ಇದ್ದರೇನೋ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದೋ. ಆ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದೋ.
ಜ್ಞಾನವಿಲ್ಲದೆ ಭಕ್ತಿ ಮೂಡದು, ಜ್ಞಾನವಿಲ್ಲದೆ ಭಕ್ತಿ ಮೂಡದು, ಜ್ಞಾನವಿಲ್ಲದೆ ಭಕ್ತಿ ಮೂಡದು. ಭಕ್ತಿ ಪ್ರಣತೆಯನ್ನೇ ಇದ್ದರೇನೋ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದು. ಆ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದು. ದಾಸೋಹದ ಭಾವದ ಕ್ರಿಯೆ ಇಲ್ಲದೆ, ದಾಸೋಹದ ಭಾವದ ಕ್ರಿಯೆ ಇಲ್ಲದೆ ಸೋಹಂ ಎಂಬುವ ಮಂತ್ರದ ಧ್ಯಾನವಾಗಲಾರದು. ದಾಸೋಹದ ಭಾವದ ಕ್ರಿಯೆ ಇಲ್ಲದೆ, ದಾಸೋಹದ ಭಾವದ ಕ್ರಿಯೆ ಇಲ್ಲದೆ ಸೋಹಂ ಎಂಬುವ ಮಂತ್ರದ ಜ್ಞಾನವಾಗಲಾರದು. ಗುರುಕುಮಾರ ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ. ಭಕ್ತಿ ಪ್ರಣತೆಯನ್ನೇ ಇದ್ದರೇನೋ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದೋ. ಆ ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದೋ. ಭಕ್ತಿ ಪ್ರಣತೆಯನ್ನೇ ಇದ್ದರೇನೋ ಜ್ಯೋತಿ ಮುಟ್ಟದೆ, ಜ್ಯೋತಿ ಮುಟ್ಟದೆ, ಜ್ಯೋತಿ ಮುಟ್ಟದೆ ದೀಪವೆಂದೆನಿಸದು. ನನ್ನ ಸಂಗೀತ ಸೇವೆಯನ್ನು ಮುಗಿಸ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ನಿಮ್ಮ ಇಲಾಖೆ, ನಮ್ಮದು ಕೂಡ ಸ್ವಾರ್ಥ ಸ್ವಲ್ಪ ಇರುತ್ತೆ. ಒಂದು ಇಲಾಖೆ ಬಗ್ಗೆ ಮಾತಾಡಲೇಬೇಕು. ದಿನದ 24 ಗಂಟೆ, ವರ್ಷದ 365 ದಿವಸ ಯಾವುದಾದ್ರೂ ಇಲಾಖೆ ಆಫೀಸ್ ಕದ ಹಾಕೋದಿಲ್ಲ ಅಂದ್ರೆ ಅದು ಪೊಲೀಸ್ ಸ್ಟೇಷನ್ ಮಾತ್ರ. ಭಾಳಷ್ಟು ಜನ ಅನ್ಕೋತಾರೆ ಪೊಲೀಸರು ಅಂದ್ರೆ ಬರೀ ಹೊಡಿತಾರೆ, ಬಡಿತಾರೆ, ಬಾಯಿ ತೆಗೆದ್ರೆ ಕೆಟ್ಟ ಬೇಗಳಾನೆ ಅಂಥೇಳಿ. ಆದರೆ ಯಾರೂ ನಮಗೆ ಹಿಂಗೆ ಸಂಗೀತ ಕಾರ್ಯಕ್ರಮದ ಬರೀ ಅಂತ ಕರೆಯಲ್ಲ. ಗಂಡು ಮಗು ಹುಟ್ಟಿದೆ ಅಂತ ಪೇಡೆ ಕೊಡಲ್ಲ, ಹೊಸ ಗಾಡಿ ತಂದಿದೆ ಅಂತ ಸ್ವೀಟ್ ಕೊಡಲ್ಲ. ನಮ್ಮಲ್ಲಿ ಬರೋರೆಲ್ಲ 6-3 ಪಂಚಾಯತಿ ಮುಗಿದು ಇನ್ನೇನಪ್ಪ ಸಾಕು ಅನ್ನೋ ಅಂತಾರೆ ಬರೋದು. ಹಾಗಾಗಿ ಯಾವಾಗಲೂ ಒಂದು ಆರೋಪಿಗಳ ಪಾರ್ಟಿ ನಮಗೆ ವಿರುದ್ಧ ಇರುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಯಾವಾಗಲೂ ನಿಮ್ಮ ಇಲಾಖೆ. ಇತ್ತೀಚೆಗೆ 112 ಅಂತೇಳಿ ನಿಮ್ಗೆ ಗೊತ್ತಿದೆ. ಏನಾದರೂ ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಯಾರೇ ಕಳ್ಳರು ಬಂದಿದ್ದಾರೆ, ಗಲಾಟೆ ಆಗ್ತಾಯಿದೆ, ಹುಡುಗಿಯರು ಚುಡಾಯಿಸ್ತಾರೆ, ಅಕ್ರಮ ಚಟುವಟಿಕೆ ಮಾಡ್ತಾರೆ, ಗಾಂಜಾ ಸೇರ್ತಾರೆ, ಏನೋ ಆಗುತ್ತೆ ಅಂದರೆ 112ಗೆ ದಯವಿಟ್ಟು ಫೋನ್ ಮಾಡಿ. ನೀವು ಕರೆ ಮಾಡಿದ 10-15 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬಂದು ನಮ್ಮ ಸೇವೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಮನೆ ಮನೆಗೆ ಪೊಲೀಸ್ ಅಂತ ಈಗ ಒಂದು ಹೊಸದಾಗಿ ಬಂದಿದೆ. ಪೊಲೀಸರು ನಿಮ್ಮ ಮನೆಗೆ ಬಂದು ಎಲ್ಲ ಮಾಹಿತಿಗಳನ್ನು ತೊಗೋತಾರೆ. ಮಾಹಿತಿಗಳನ್ನು ಕೊಡಿ. ನಿಮ್ಮ ಮನೇಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ತಿಳಿಸಿ. ಅದರ ಜೊತೆಗೆ ಇನ್ನೊಂದು ಹೊಸದಾಗಿ ಆಸರೆ ಅಂತೇಳಿ ಬಂದಿದೆ. ಆಸರೆ ಅಂತಂದರೆ ಯಾರಾದರೂ 60 ವರ್ಷ 70 ವರ್ಷ ಆದವರು ಮಕ್ಕಳೆಲ್ಲೋ ಫಾರಿನ್ನಲ್ಲಿ ಇರ್ತಾರೆ, ಇಲ್ಲಿ ಬರೀ ಅವ್ರ ತಂದೆ ತಾಯಿ ಮುದುಕರಷ್ಟೇ ಇರ್ತಾರೆ, ಅವರಿಗೆ ಸೇವೆ ಕೊಡುವಂಥದ್ದು ಮಾನವೀಯತೆಯ ಮನೆಯಲ್ಲಿ ಮಾಡಿದ್ದಾರೆ ಇದನ್ನು ನಮ್ಮ DGP ಅವರು. ಹಾಗಾಗಿ ಅಂಥವ್ರು ನಿಮ್ಮ ಪರಿಸರದಲ್ಲಿ ಇದ್ದರೆ ದಯವಿಟ್ಟು ತಿಳಿಸಿ. ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗ್ಬೋದು, ಅಥವಾ ಯಾವುದೇ ಬ್ಯಾಂಕ್ ಸೌಲಭ್ಯ ಕೊಡಿಸುವಂಥದ್ದಾಗ್ಬೋದು. ಇನ್ನಿತರೆ ಯಾರೇ ಅವರಿಗೆ ಚುಡಾಯಿಸ್ತಾರೆ ಅಥವಾ ಯಾರೋ ಯಾಮರಿಸ್ತಾರೆ, ಕೆಲವು ATM ಹೋದಾಗ ದುಡ್ಡು ತೆಗಿಲಿಕ್ಕೆ ಯಾಮರಿಸ್ತಾರೆ. ಸಾಕಷ್ಟು ಅವರಿಗೆ ವಂಚನೆ ಪ್ರಕರಣಗಳಾಗಿದೆ. ಎಷ್ಟೋ ವಯಸ್ಸಾದವರು ಬಂಗಾರ ಇದ್ದ ಸಲುವಾಗಿ ಕೊಲೆ ಕೂಡ ಆಗಿದೆ. ಮನೆ ನಮ್ಮ ದಾವಣಗೆರೆ ಜಿಲ್ಲೆ ಒಂದು 75 ವರ್ಷ ಮುದುಕಿಗೆ ಒಬ್ಬಳೇ ಇದ್ದಾಳೆ ಅಂತೇಳಿ ಅವಳ ಮೈ ಮೇಲೆ ಬಂಗಾರ ಎಲ್ಲ ತೊಗೊಂಡು ಕೊಲೆ ಆಗಿತ್ತು. ಕೊಲೆ ಕೂಡ ನಾವು ಪತ್ತೆ ಮಾಡಿದ್ವಿ, ಶಿಕಾರಿಪುರ ತಾಲೂಕದವ್ನು ಮಾಡಿದ್ದ. ಹಾಗಾಗಿ ಅಂಥವು ಸಾಕಷ್ಟು ಆಗುತ್ತೆ. ಅದರ ಸಲುವಾಗಿ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ತಿಳಿಸಿ. ಇದು ಪೊಲೀಸ್ ಇಲಾಖೆ ನಿಮ್ಮ ಇಲಾಖೆ. ನಿಮ್ಮ ಜೊತೆಗೆ ನಾವು ಸದಾ ಇರ್ತೀವಿ. ಪ್ರೀತಿ ವಿಶ್ವಾಸ ಜೊತೆಗಿರಲಿ. ನೀವು ನಮ್ಮ ಕಣ್ಣು ಕಿವಿಗಳಾದರೆ ನಾವು ನಿಮ್ಮ ಕೈ ಕಾಲು ಒಳಗೆ ಕೆಲಸ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿ
ಇವತ್ತು ಶಂಕರ್ ಬಿನ್ನಾಳ್ ಅವರು ನಮ್ಮ ಹಿರಿಯ ತಬಲಾ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಇವತ್ತು ನಮ್ಮ ಜೊತೆಗೆ ನುಡಿಸಿದಾರೆ ಅಂತಂದ್ರೆ ನನ್ನ ಪೂರ್ವಜನದ ಪುಣ್ಯ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಆ ಪುಟ್ಟರಾಜರು, ಪಂಚಾಕ್ಷೇಶ್ವರ, ಹಣಗಲ್ ಕುಮಾರೇಶ್ವರರು, ಕಲ್ಲಯ್ಯಜ್ಜನವರು ನಮಗೆ ನಿಮಗೆ ಎಲ್ಲರೂ ಕೂಡ ಒಳ್ಳೆಯ ಮನಸ್ಸನ್ನು, ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಈ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯ ಕೆಲಸ ಮಾಡುವಂಥ ಮನಸ್ಸನ್ನು ಕೊಡಲಿ ಅಂತೇಳಿ ಮತ್ತೊಮ್ಮೆ ಪೂಜ್ಯರಲ್ಲಿ ಬೇಡಿಕೊಂಡು ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.